ಇದು ರಾಜ್ಯದ ಏಕೈಕ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ. ಆದರೆ ಈ ತೋಟಗಾರಿಕೆ ವಿವಿಗೆ ಅನುದಾನವೇ ಕೊಡುತ್ತಿಲ್ಲ. ಕಳೆದ 3-4 ವರ್ಷಗಳಿಂದ ತೋಟಗಾರಿಕೆ ವಿವಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣವೇ ಬರ್ತಿಲ್ಲ. ಅನುದಾನ ಕೊರತೆ ಎದುರಿಸುತ್ತಿರೋ ಈ ವಿವಿಯ ಕಥೆ ವ್ಯಥೆ ಇಲ್ಲಿದೆ ನೋಡಿ. ರಾಜ್ಯದ ಏಕೈಕ ತೋಟಗಾರಿಕೆ ವಿಜ್ಞಾನ ವಿವಿಗೆ ಸಂಕಷ್ಟ. ಸರ್ಕಾರದ ಅನುದಾನ ಸಿಗದೆ ಸೊರಗುತ್ತಿದೆ, ನಲುಗುತ್ತಿದೆ. ಇದು ರಾಜ್ಯದ ಏಕೈಕ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ. ಸುಂದರ ವಾತಾವರಣ, ಬೃಹತ್ ಕಟ್ಟಡ ಹಾಗೂ ಆವರಣ ಇದ್ದರೂ ಏನು ಪ್ರಯೋಜನ ಅನ್ನೋ ರೀತಿಯಾಗಿದೆ. ಮುಖ್ಯವಾಗಿ ವಿವಿಗೆ ಬೇಕಾದ ಮೂಲಭೂತ ಸೌಕರ್ಯಗಳೇ ಇಲ್ಲ. ಬಾಗಲಕೋಟೆಯ ನವನಗರದಲ್ಲಿರೋ ಈ ತೋಟಗಾರಿಕಾ ವಿವಿ ಅನುದಾನದ ಕೊರತೆಯಿಂದ ಸೊರಗುತ್ತಿದೆ. ಅನುದಾನದ ಕೊರತೆ ಬಗ್ಗೆ ಸ್ವತಃ ವಿವಿ ಆಡಳಿತ ಮಂಡಳಿ ಬೇಸರ ವ್ಯಕ್ತಪಡಿಸಿದ್ದು, ಕಳೆದ 2-3 ವರ್ಷಗಳಿಂದ ಸರ್ಕಾರ ಸಮರ್ಪಕ ಅನುದಾನ ನೀಡದೆ ಅಭಿವೃದ್ಧಿ ಕಾರ್ಯಗಳು ನಿಂತ ನೀರಾಗಿದೆ. ವಿಶಾಲವಾದ ಆವರಣ ಇದ್ರೂ ಸಮರ್ಪಕ ನೀರಿಲ್ಲದೆ ಹೊಸ ಬೆಳೆ ಸಂಶೋಧನೆಗೆ ಅಡ್ಡಿಯಾಗಿದೆ. ಅಭಿವೃದ್ಧಿ ಅನುದಾನ ಈಗಾಗಲೇ ಸುಮಾರು ವರ್ಷಗಳಿಂದ ಬಂದಿಲ್ಲ. ಮೂಲ ಸೌಕರ್ಯಗಳ ಒಂದು ಇದಕ್ಕೆ ಬೇಕಾದ ಅನುದಾನವನ್ನು ನಾವು ನಿರೀಕ್ಷೆನಲ್ಲಿದ್ದೀವಿ. ಸರ್ಕಾರಕ್ಕೆ ಈಗಾಗಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ನಾವು ನಿರೀಕ್ಷೆನಲ್ಲಿದ್ದೀವಿ. ತೋಟಗಾರಿಕಾ ವಿವಿಗೆ ಅನುದಾನದ ಕೊರತೆಯಿಂದ ಆರ್ಥಿಕ ಸಂಕಷ್ಟ ಅಷ್ಟೇ ಅಲ್ಲದೆ ಸಿಬ್ಬಂದಿ ಕೊರತೆಯೂ ಎದುರಾಗಿದೆ. ತೋಟಗಾರಿಕೆ ವಿವಿಯಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಕಳೆದ 4-5 ವರ್ಷಗಳಿಂದ ಭರ್ತಿ ಮಾಡಿಲ್ಲ. ಮೂಲಸೌಕರ್ಯ ಕಲ್ಪಿಸಲು ಆಡಳಿತ ಮಂಡಳಿ ಹೆಣಗಾಡ್ತಿದೆ. ಗ್ಯಾರಂಟಿಗಳಿಗೆ ಅನುದಾನ ನೀಡುವ ಸರ್ಕಾರ ತೋಟಗಾರಿಕೆ ವಿವಿ ಅಭಿವೃದ್ಧಿಗೆ ಅನುದಾನ ಕೊಡದೆ ತಾರತಮ್ಯ ಮಾಡ್ತಿದೆ ಅಂತ ಜನ ಟೀಕಿಸಿದ್ದಾರೆ. ಅಲ್ಲ, ನಮ್ಮ ರೈತರ ಮಕ್ಕಳಿಗೆ ಕಲಿಬೇಕಾಗಿ ಕೇಂದ್ರ ಅದು ಒಂದೇ ರೀ, ವಿಶ್ವವಿದ್ಯಾಲಯ ಅದು ಒಂದೇ. ಮತ್ತು ಅದರಲ್ಲಿ ಕೂಡ ಇವತ್ತು ಸರ್ಕಾರ ತಾರತಮ್ಯ ಮಾಡಿ ಅನುದಾನ ಕೊಡೋದಿಲ್ಲ ಅಂತಂದ್ರೆ ನಮ್ಮ ಏನು ಕಲಿಬೇಕಿಲ್ಲಿ? ಮತ್ತು ತೋಟಗಾರಿಕೆ ವಿದ್ಯಾಲಯದ ಮಹತ್ವ ಏನಿಲ್ಲ. ಅದು ನಮಗೆ ಬಹಳ ನೋವಿನ ಸಂಗತಿ. ಆದಷ್ಟು ಅನುದಾನ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೀವಿ. ರಾಜ್ಯದ ಏಕೈಕ ತೋಟಗಾರಿಕೆ ವಿಶ್ವವಿದ್ಯಾಲಯ ಅನುದಾನವಿಲ್ಲದೆ ಬಣಗುಡ್ತಿದೆ. ಅನುದಾನದ ಕೊರತೆ ಹೊಸ ಸಂಶೋಧನೆಗಳಿಗೆ ಅಡ್ಡಿಯಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ತೋಟಗಾರಿಕೆ ವಿವಿಗೆ ಅನುದಾನ ನೀಡಬೇಕಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.